ನಮಸ್ಕಾರ. ನಮ್ಮ ಜೀವನದ ಎಲ್ಲ ಸಂಬಂಧಗಳಲ್ಲೂ ಬಹಳ ವಿಭಿನ್ನವಾದ ಸಂಬಂಧ ಅಂತಂದರೆ ಅದು ದಾಂಪತ್ಯ. ಇದೊಂದೇ ಸಂಬಂಧದಲ್ಲಿ ನಾವು ದೇಹ, ಮನಸ್ಸು, ಸರ್ವಸ್ವವನ್ನು ಹಂಚಿಕೊಂಡು ಜೀವನ ಪೂರ್ತಿ ಜೊತೆಯಲ್ಲಿ ಬಾಳೋಣ ಅಂತ ಜೊತೆಲಿ ಹೋಗ್ತಾ ಇರ್ತೀವಿ. ಬಹಳಷ್ಟು ಜನ ಈ ಸಂಬಂಧವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದಲೇ ಈ ಸಂಬಂಧದ ಸಂಪೂರ್ಣ ರುಚಿಯನ್ನು ಅನುಭವಿಸದೆ ಹಾಗೆ ಕಾಲ ಕಳೆದ್ಬಿಟ್ಟಿರ್ತಾರೆ ಅಥವಾ ಕಳೀತಾ ಇರ್ತಾರೆ. ಈ ಸಂಚಿಕೆಯಲ್ಲಿ ದಾಂಪತ್ಯ ಅಂದರೆ ಏನು, ದಾಂಪತ್ಯದ ಬುನಾದಿ ಏನು, ನಮ್ಮ ಸಂಸ್ಕೃತಿ ದಾಂಪತ್ಯದ ಬಗ್ಗೆ ಏನು ಹೇಳಿದೆ, ದಾಂಪತ್ಯವನ್ನು ಹದಗೆಡಿಸಬಹುದಾದಂಥ ಅಪಾಯಗಳೇನು, ಅದರಿಂದ ದೂರ ಉಳಿಯೋದಕ್ಕೆ ಒಂದು 3 ಉಪಾಯಗಳೇನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಕಲಿಯೋಣ. ಮೊಟ್ಟ ಮೊದಲನೇದಾಗಿ, ಹಿಂದಿನ ಕಾಲದಲ್ಲಿ ಈ ಮದುವೆ ಅಂತ ಏನು ಮಾಡೋರು, ಈ ದಾಂಪತ್ಯ ಅಂತ ಏನು ಶುರುವಾಗೋದು, ಗಂಡು ಹೆಣ್ಣನ್ನು ಒಬ್ರಿಗೊಬ್ರಿಗೆ ತೋರಿಸ್ತಾನೆ ಇರಲಿಲ್ಲ ರೀ. ಸೀದಾ ಮದುವೆ ಮಂಟಪಕ್ಕೆ ಹೋದ ಮೇಲೇ ಗಂಡು ಹೆಣ್ಣನ್ನು ಒಬ್ರನ್ನೊಬ್ರು ನೋಡ್ತಾ ಇದ್ದಿದ್ದು. ಆ ಮುಹೂರ್ತದ ಮಂಟಪದಲ್ಲಿ 2 ಕುಟುಂಬಗಳ ಸೇರಿ ನಿರ್ಧಾರ ಮಾಡ್ತಾಯಿತ್ತು. ಹಾಗೆ ನಡೀತಾ ಇದ್ವು ಮದುವೆ. ಹಾಗಾದರೆ ಏನು ಹಿಂದಿನ ಕಾಲದಲ್ಲಿ ಯಾವ ದಂಪತಿಗಳು ಸಂತೋಷವಾಗಿರಲೇ ಇರಲಿಲ್ವೇ? ಈಗಿನ ಕಾಲದಲ್ಲಿ ಮಾತ್ರ ಎಲ್ಲರೂ ಈಗಿನ ಕಾಲದಲ್ಲಿ ಹೇಗೆ ಒಬ್ರನ್ನೊಬ್ರನ್ನ ನೋಡಿ, ಸಮಾಲೋಚಿಸಿ, ಕೂತು ಮಾತಾಡಿ, ಪರಿಶೀಲಿಸಿ, ಭೇಟಿ ಮಾಡಿ, ಒಪ್ಪಿ, ಎಷ್ಟೋ ಸಲ ಪ್ರೀತಿಸಿ ಮದುವೆ ಆಗ್ತಾರೆ. ಈಗಿನ ಕಾಲದಲ್ಲಿ ಮಾತ್ರ ದಾಂಪತ್ಯ ಅನ್ನೋದು ಚೆನ್ನಾಗಿದೆಯಾ? ಮುಂಚೆ ಚೆನ್ನಾಗಿರಲಿಲ್ವೇ? ಯಾಕೆ ಈಗಿನ ಕಾಲದಲ್ಲಿ ಹೆಚ್ಚೆಚ್ಚು ಮದುವೆಗಳು ಒಡೆದು ಹೋಗೋದನ್ನ ನೋಡ್ಲಿಕ್ಕೆ ಸಿಗುತ್ತೆ? ಎಲ್ಲವೂ ಅವರವರ ಇಚ್ಛೆ, ಪಾಪ ಅವರವರ ಕಷ್ಟಗಳು ಏನಿರುತ್ತೆ ಯಾರಿಗೆ ಗೊತ್ತಿರುತ್ತೆ. ಆದ್ರೂ ನಾವು ಒಮ್ಮೆ ತಿರುಗಿ ನೋಡಬೇಕಾಗಿದ್ದು ಏನಂತಂದರೆ, ಆ ದಾಂಪತ್ಯದ ನಿಜವಾದ ಬುನಾದಿಯನ್ನು ಎಲ್ಲರೂ ಅರ್ತಿರ್ತಾರ, ಅದರ ತಕ್ಕ ಹಾಗೆ ಬದುಕ್ತಾರ, ಅದನ್ನು ಬದುಕಿದರೆ ಎಷ್ಟು ಸುಖವಾಗಿ ಬದುಕ್ಬೋದು ಅನ್ನೋದನ್ನು ಇವತ್ತು ನೋಡೋಣ. ಈಗ ನಮ್ಮ ಜೀವನದಲ್ಲಿ ಎಲ್ಲ ಕಲಿಯೋದಕ್ಕೂ ಒಂದೊಂದು ಸ್ಕೂಲು, ಕಾಲೇಜು, ಈ ಥರ ಕ್ಲಾಸ್ಗಳು ಅಥವಾ ಟ್ಯೂಷನ್ನು, ಆನ್ಲೈನ್ ಕ್ಲಾಸಸ್ ಏನು ಬೇಕಾದ್ರೆ ಸಿಗುತ್ತೆ ರೀ. ಆದರೆ ಮದುವೆ ಆದಮೇಲೆ ಹೆಂಗೆ ಜೀವನ ಮಾಡಬೇಕು ಅಂತ ಹೇಳ್ಕೊಡೋದಕ್ಕೆ ಯಾರು ಹೇಳ್ಕೊಡ್ತಾರೆ? ದೊಡ್ಡವರಿಗೆ ಸಮಯಗಳಿಲ್ಲ, ತುಂಬು ಕುಟುಂಬಗಳಿಲ್ಲ, ಒಟ್ಟಿಗೆ ಬೆಳೆಯೋದಿಲ್ಲ, ನೋಡಿ ಕಲಿಯೋದಿಲ್ಲ. ಮಕ್ಕಳೆಲ್ಲೆಲ್ಲೋ ಬೆಳೀತಾರೆ, ಈಗಿನ ಕಾಲದಲ್ಲಿ ಆಚೆ ಬೆಳೀತಾರೆ, ಎಲ್ಲೋ ಬೆಳೀತಾರೆ. ಆಮೇಲೆ ತಂದೆ ತಾಯಿಯರಿಗೆ ಹೇಳ್ಕೊಡುವಷ್ಟು ಸಮಯವಿಲ್ಲ. ಆಮೇಲೆ ಈಗಿನ ಕಾಲದ ಮದುವೆಗಳು ಹಾಗೆ. ಹಿಂದಿನ ಕಾಲದಲ್ಲಿ ವಾರಗಟ್ಟಲೆ ಮದುವೆಗಳು ನಡೆಯೋದು, ದಿವಸಗಟ್ಟಲೆ ಮಾಡೋರು. ಆಗ ಮದುವೆ ಮಾಡ್ತಾ ಇದ್ದಂಥ ಪುರೋಹಿತರು ಮದುವೆಯ ಹೊಸ್ತಿಲಲ್ಲಿ ನಿಂತಿರುವಂಥ ಗಂಡು ಹೆಣ್ಣಿಗೆ ಕೂಡಿಸಿ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಜೀವನದ ಪಾಠವನ್ನು ಹೇಳ್ತಾಯಿದ್ರು. ಮದುವೆ ಆದಮೇಲೆ ಹೇಗಿರುತ್ತೆ, ಮದುವೆ ಆದಮೇಲೆ ಮುಂದೆ ಏರಿಳಿತಗಳು ಹೇಗೆ ಬರುತ್ತೆ, ಅದನ್ನು ಹೇಗೆ ಸಮನಾಗಿ ಸ್ವೀಕರಿಸಬೇಕು, ಕಷ್ಟ ಸುಖಗಳಲ್ಲಿ ಹೇಗೆ ಭಾಗಿಯಾಗಬೇಕು, ಹೇಗೆ ಬದುಕಬೇಕು ಅಂಥೇಳಿ ಹೇಳ್ಕೊಡೋರು. ಈಗಿನ ಕಾಲದಲ್ಲಿ ಪಾಪ ಮದುವೆ 2 ದಿನಕ್ಕೆ ಹಿಂದಿನ ದಿನ ಮತ್ತು ಮಾರನೇ ದಿನ ಮಧ್ಯಾಹ್ನದ ತನಕ ಚಿತ್ರ ಬುಕ್ ಆಗಿರುತ್ತೆ. ಒಂದು ಸ್ವಲ್ಪ ತಡ ಆಯ್ತಂದರೆ ಪಾಪ ಹೆಣ್ಣಿನ ತಂದೆ ಗಡಿಯಾರ ನೋಡ್ತಾ ಇರ್ತಾರೆ. ಸಮಯ ಆಯಿತು, ಊಟಕ್ಕೆ ತಡವಾಗುತ್ತೆ, ಛತ್ರ ಖಾಲಿ ಮಾಡಬೇಕು ಅಂತ. ಈ ಥರದ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದೆ. ಎಷ್ಟೋ ಕಡೆ ಮದುವೆಗಳಲ್ಲಿ ಪುರೋಹಿತರು ಹೇಳುವುದು ಬರೀ ಶಾಸ್ತ್ರಕ್ಕೆ ಮಾತ್ರ ಆಗೋಗಿದೆ. ಜನಗಳು ಬರೀ ಮೋಜು ಮಸ್ತಿಗೆ ಕೇಳಿಸ್ಕೊತಾರೆ ಹೊರತು ಅದು ಪಾಠವಾಗಿ ಗಂಡು ಹೆಣ್ಣಿಗೆ ಇಳಿಯೋದು ಬಹಳ ಕಷ್ಟ. ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈಗ ಹೇಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತ ಮಾಡ್ತೀವಿ, ಅದೇ ಥರ ಪ್ರೀ ವೆಡ್ಡಿಂಗ್ ಕ್ಲಾಸ್ ಅಂತ ಒಂದು ತಗೋಬೇಕು. ಜೀವನದ ಬಗ್ಗೆ ಹೇಗೆ ಮದುವೆ ಆದಮೇಲೆ ಜೀವನನ ನಡೆಸಬೇಕು ಅನ್ನೋದ್ರ ಬಗ್ಗೆ ತಗೋಬೇಕು ಅಂತ ಯಾವಾಗಲೂ ತಮಾಷೆಗೆ ಹೇಳ್ತಾ ಇರ್ತೀನಿ. ನಮ್ಮ ಸಂಸ್ಕೃತಿಯಲ್ಲಿ ಮದುವೆ ಅನ್ನೋದು ಒಂದು ಬರೀ ಒಪ್ಪಂದ ಅಲ್ಲ ರೀ. ಇಬ್ಬರು ಜೊತೆನಲ್ಲಿ ಬಂದುಬಿಟ್ಟು ಸರಿ ಇಬ್ಬರು ಇನ್ಮೇಲಿಂದ ಕಷ್ಟನೋ ಸುಖನೋ ಒಟ್ಟಿಗೆ ಬಾಳ್ವೆ ಮಾಡೋಣ ಅಂಥೇಳಿ ಮಾಡುವಂಥ ಒಂದು ಒಪ್ಪಂದ ಅಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಮದುವೆ ಅನ್ನೋದು ಒಂದು ಧರ್ಮದ ಬಂಧ, ಒಂದು ಪವಿತ್ರ ಕಾರ್ಯ. ಅದು ಒಂದು ಬಂಧನ, ಪವಿತ್ರ ಬಂಧನ ಅಂತ ಕರೀತಾರೆ. ಈ ಏನು ನಾವು ಎಲ್ಲವನ್ನು ಅರಿತು ಆ ಒಂದು ಪವಿತ್ರವಾದ ಬಂಧನಕ್ಕೆ ಕಾಲಿಡ್ತೀವಿ, ಅದೊಂದು ಶಕ್ತಿ. ಮುಂದೆ ಅದನ್ನು ಮಾತಾಡ್ತಾ ಹೋಗೋಣ ಭಾಳ ವಿವರವಾಗಿ. ಈಗ ಮದುವೆಯಲ್ಲಿ ಬಹಳ ರೀತಿಯಲ್ಲಿ ಮದುವೆಯ ಕಾರ್ಯದಲ್ಲಿ ಸಹಬಾಳ್ವೆಯ ಬಗ್ಗೆ ಹೇಳ್ಕೊಡ್ತಾರೆ. ಆದರೆ ಒಂದು ಸುಂದರ ಉದಾಹರಣೆ ಕೊಡ್ಬೋದು ಅಂತಂದರೆ ಸಪ್ತಪದಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಗಂಡು ಹೆಣ್ಣಿನ ಕರ್ತವ್ಯ ಏನು, ಅವರು ಏನನ್ನು ಬೇಡಿಕೊಂಡು ಅಥವಾ ಆ ಸಮಯದಲ್ಲಿ ಒಬ್ರಿಗೊಬ್ಬರು ಭಾಷೆ ಕೊಟ್ಕೊಂಡು ಒಂದು ಪ್ರತಿಜ್ಞೆ ಮಾಡಿ 7 ಹೆಜ್ಜೆಗೆ 7 ಪ್ರತಿಜ್ಞೆಗಳನ್ನು ಮಾಡಿ ಜೀವನಕ್ಕೆ ಕಾಲಿಡಿ ಅಂತ ಎಷ್ಟು ಸುಂದರವಾಗಿ ನಮ್ಮ ಸಂಸ್ಕೃತಿನಲ್ಲಿ ಹೇಳ್ಕೊಟ್ಟಿದ್ದಾರೆ ನಮ್ಮ ಮದುವೆಗಳಲ್ಲಿ. ಸಪ್ತಪದಿಯ ಪೂರ್ತಿ ವಿವರ ಹೇಳೋ ಸಮಯ ಇಲ್ಲ, ಆದರೆ ಅದರ ಸಾರಾಂಶವನ್ನು ಹೇಳ್ತೀನಿ ಸರಳ ಭಾಷೆಯಲ್ಲಿ.
ಜೀವನದ ನೋವು ನಲಿವುಗಳಲ್ಲಿ ಜೊತೆಯಾಗಿರೋಣ ಅಂತ ಪ್ರತಿಜ್ಞೆ ಮಾಡ್ತಾರೆ. ಒಬ್ಬರನ್ನೊಬ್ಬರು ನೋಡಿಕೊಳ್ಳೋಣ, ಪೋಷಿಸೋಣ, ಒಬ್ಬರನ್ನೊಬ್ಬರು ಏನು ಒಳ್ಳೆಯ ಕುಟುಂಬದ ನಿರ್ಮಾಣ ಮಾಡೋಣ, ಜವಾಬ್ದಾರಿ ತಗೊಳ್ಳೋಣ, ಕುಟುಂಬದ ಜವಾಬ್ದಾರಿ. ಆಮೇಲೆ ಒಬ್ಬರ ಶಕ್ತಿ ಇನ್ನೊಬ್ಬರಾಗಿರೋಣ, ಒಬ್ಬರು ಕುಂದಿದಾಗ ಇನ್ನೊಬ್ಬರು ಅವರಿಗೆ ಶಕ್ತಿಯಾಗಿ ನಿಲ್ಲಬೇಕು, ಒಬ್ರಿಗೊಬ್ಬರು ನಿಲ್ಲೋಣ. ಆಮೇಲೆ ಸಮನಾಗಿ ಕಷ್ಟಪಟ್ಟು ದುಡಿಯೋಣ, ಸಿರಿ ಸಂಪತ್ತನ್ನು ಸಮವಾಗಿ ಅನುಭವಿಸೋಣ, ಜವಾಬ್ದಾರಿಗಳನ್ನು ಸಮವಾಗಿ ಹಂಚಿಕೊಳ್ಳೋಣ. ಆಮೇಲೆ ಪರಸ್ಪರ ಕುಟುಂಬಗಳನ್ನು ಗೌರವಿಸೋಣ, ಪರಸ್ಪರ ಗೌರವಿಸೋಣ, ಪ್ರಮುಖ ನಿರ್ಧಾರಗಳಲ್ಲಿ ಸಮನಾಗಿ ಭಾಗವಹಿಸೋಣ. ಆಮೇಲೆ ಕೈ ಜೋಡಿಸಿ ಬಾಳೋಣ, ಕೊನೆ ಉಸಿರಿನವರೆಗೂ ಪ್ರೀತಿ, ಪ್ರೇಮ, ನಿಷ್ಠೆಯಿಂದ ಒಬ್ಬರನ್ನೊಬ್ಬರು ತೃಪ್ತಿಪಡಿಸಿ ಎಂದೆಂದಿಗೂ ಕೈ ಬಿಡದೆ ಸ್ನೇಹಿತರಂತೆ ಬಾಳೋಣ ಅಂತ ಹೇಳಿ ಒಬ್ಬರಿಗೊಬ್ಬರು ಭಾಷೆಯನ್ನು ಕೊಟ್ಟುಕೊಂಡು ಪ್ರತಿಜ್ಞೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ ಹೊಸ ಜೀವನಕ್ಕೆ ಕಾಲಿಡಿ ಅಂತ ಹೇಳಿಕೊಡ್ತಾರೆ. ಎಷ್ಟು ಅರ್ಥಗರ್ಭಿತವಾದದ್ದಲ್ಲೇನ್ರಿ ಇದು. ಸಮಾನತೆ ಎಷ್ಟು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಸ್ನೇಹ ಭಾವದಲ್ಲಿ ಬಾಳಿ, ಯಾರಲ್ಲೂ ಮೇಲಿಲ್ಲ ಕೀಳಿಲ್ಲ, ಎಲ್ಲವನ್ನೂ ಕಷ್ಟ ಸುಖವನ್ನು ಸಮನಾಗಿ ಹಂಚಿಕೊಳ್ಳಿ. ಎಂತಹ ಸುಂದರವಾದ ಪರಿಕಲ್ಪನೆ ಮದುವೆ ಅನ್ನೋದು. ಆದರೆ ಕಾಲಕ್ರಮೇಣ ಅದರ ಪರಿಭಾಷೆ ಹೇಗೆ ಬದಲಾಗಿದೆ ಅಂತಂದರೆ, ಜನ ಅವರ ಸ್ವಾರ್ಥಕ್ಕೆ ಬೇಕಾದ ರೀತಿಯಲ್ಲಿ ಮದುವೆ ಆದ ಮೇಲೆ ಸ್ವಇಚ್ಛೆಯಾಗಿ ಹೋಗಿದೆ. ಹೆಣ್ಣನ್ನು ಕರ್ಕೊಂಡು ಬಂದ ಮೇಲೆ ಅವರ ಬಾಳ್ವೆ ಹೇಗಿರುತ್ತೆ ಅನ್ನೋದು ಒಂದೊಂದು ಮನೆಯದು ಒಂದೊಂದು ಕತೆ. ಹಾಗಾಗಿ ನಿಮ್ಮ ಸಂಸಾರ ಏನಾದರೂ ಸ್ವಲ್ಪ ಹದಗೆಟ್ಟಿದೆ ಅನ್ನೋದಾದರೆ ಒಮ್ಮೆ ಹಿಂತಿರುಗಿ ಆ ಸಪ್ತಪದಿಯ ಭಾಷೆಗಳನ್ನು ಒಮ್ಮೆ ತಿರುಗಿ ನೋಡಿ. ಆವಾಗ ಅದರಲ್ಲೇ ಬಹಳಷ್ಟು ಉತ್ತರಗಳು ನಮಗೆ ಸಿಕ್ಬಿಡುತ್ತೆ. ನನ್ನ ಪ್ರಕಾರ ಪ್ರತಿ ಮನೆಗಳಲ್ಲೂ ಈ ಏನು ಸಪ್ತಪದಿಯ ಪ್ರತಿಜ್ಞೆಗಳಿದೆ ಅದನ್ನು ಒಂದು ಫ್ರೇಮ್ ಮಾಡಿಸಿ ನೇತು ಹಾಕಬೇಕ್ರಿ. ಆವಾಗ ಪ್ರತಿ ಯಾವುದೇ ಭಿನ್ನಾಭಿಪ್ರಾಯ ಅಥವಾ ಕಲಗಳು ಬಂದಲ್ಲಿ ನಮ್ಮ ನೆನಪಿನಲ್ಲಿ ಈ ಒಂದು ಫ್ರೇಮ್ ಏನಿರುತ್ತೆ ನಮಗೆ ನೆನಪು ಮಾಡಿಕೊಡುತ್ತೆ. ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸಂಸಾರದ ಭಾರ ಹೊರುವಂಥ ಒಂದು ಹೆಣ್ಣು ಮಗಳು ಹೇಗಿರಬೇಕು ಅನ್ನೋದನ್ನು ಎಷ್ಟು ಚೆನ್ನಾಗಿ ವರ್ಣಿಸಿ ತಿಳಿಸಿದ್ದಾರೆ. ಕಾರ್ಯೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇಚ ಲಕ್ಷ್ಮೀ, ಕ್ಷಮಯ ಧರಿತ್ರಿ, ಭೋಜ್ಯೇಶು ಮಾತಾ, ಶಯನೇಶು ರಂಭಾ. ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಕಿವಿ ಮಾತಿದೆ ಅಂತ ಅನ್ಕೋಬೇಡಿ, ಗಂಡು ಮಕ್ಕಳಿಗಿದೆ ಹೇಳ್ತೀನಿ. ಮೊದಲು ಇದನ್ನು ನೋಡೋಣ. ಕಾರ್ಯೇಶು ದಾಸಿ ಅಂದರೆ ದಾಸಿಯಾಗಿ ಮನೆ ಕೆಲಸದೊಳಗೆ ಬಿದ್ದಿರುವಂತಲ್ಲ. ಎಷ್ಟೋ ಜನ ಹಂಗೆ ಅಂದ್ಕೊಂಡು ಹಂಗೆ ಹೆಂಡ್ತಿನ ನೋಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿರ್ತಾರೆ. ಅದರ ಅರ್ಥ ಅದಲ್ಲ. ಅದರ ಅರ್ಥ ಸೇವಾ ಮನೋಭಾವ ಇರಬೇಕು ಹೆಣ್ಣು ಮಗಳಿಗೆ. ಮನೆಯ ಕೆಲಸ ಮಾಡಬೇಕಾದ್ರೆ ಸೇವೆಯ ಮನೋಭಾವದಿಂದ ಮನೆಯ ಕೆಲಸ ಮಾಡಬೇಕು, ಮನೆಯಲ್ಲಿ ಎಲ್ಲರ ಸೇವೆ ಮಾಡಬೇಕು ಅನ್ನೋದು ಅದರ ಅರ್ಥ. ಎರಡನೇದು ಕರ್ಣೇಶು ಮಂತ್ರಿ. ಯಾವಾಗಲೂ ಏನೇ ಸಲಹೆಗಳು ಬೇಕಾದರೆ, ಏನೇ ನಿರ್ಧಾರಗಳು ಮಾಡಬೇಕಾದ್ರೆ ಹೆಂಡತಿಯ ಸಲಹೆ ತಗೊಳ್ಳೋದು ಬಹಳ ಮುಖ್ಯ. ಹೆಂಡತಿ ಸಲಹೆ ಕೊಡುವಷ್ಟು ಬುದ್ಧಿವಂತಳಾಗಿರಬೇಕು ಅನ್ನೋದು. ಬುದ್ಧಿವಂತರಾಗಿರ್ತಾರೆ ಯಾವಾಗಲೂ. ನೀವು ಎಷ್ಟೋ ಸಲ ನೋಡ್ತೀವಿ, ಎಷ್ಟೋ ಮನೆಯಲ್ಲಿ ನಿರ್ಧಾರಗಳು ಮಾಡೋದು ಕಷ್ಟ ಆದಾಗ ಹೆಂಡತಿಯರ ಸಲಹೆ ಭಾಳ ಕೆಲಸಕ್ಕೆ ಬರುತ್ತೆ. ಅದು ಸಮಾನ ಸ್ಥಾನವನ್ನು ಸೂಚಿಸುತ್ತೆ. ಮೂರನೇದು ರೂಪೇಚ ಲಕ್ಷ್ಮಿ. ಅಂದ, ಚಂದ, ಶುಚಿತ್ವ ಮನೆದು ಇದನ್ನೆಲ್ಲ ನೋಡ್ಕೊಳ್ಳುವಂಥವಳು ಹೆಣ್ಣು. ಒಂದು ಮನೆ ಚೆನ್ನಾಗಿ ಕಾಣಿಸ್ತಿದೆ, ಬರೀ ಸೌಂದರ್ಯ ಅಂತಲ್ಲ, ದೈಹಿಕ ಸೌಂದರ್ಯ. ಒಂದು ಮನೆ ಚೆನ್ನಾಗಿರಬೇಕು, ಅದರ ಅಂದ ಚಂದ ಚೆನ್ನಾಗಿರಬೇಕು ಅಂತಂದರೆ ಅದು ಹೆಣ್ಣಿಗಿರಬೇಕು ಅನ್ನೋದು. ಆಮೇಲೆ ಕ್ಷಮಯಾ ಧರಿತ್ರಿ. ಧರಿತ್ರಿ ಅಂದರೆ ಭೂತಾಯಿ. ಭೂತಾಯಿಯಷ್ಟು ಕ್ಷಮೆ, ತಾಳ್ಮೆ, ಸಹನೆ ಇರಬೇಕು ಹೆಣ್ಣಿಗೆ. ಯಾಕೆಂದರೆ ಒಂದು ಮನೆಯ ಶಕ್ತಿ ಹೆಣ್ಣು. ಒಂದು ಸಂಸಾರ ಅಲ್ಲೋಲ ಕಲ್ಲೋಲ ಆದಾಗಲೂ ಎದ್ದು ನಿಂತು ಗಟ್ಟಿಯಾಗಿ ನಿಲ್ಲುವಂಥವಳು ಹೆಣ್ಣು. ಆ ಹೆಣ್ಣಿಗೆ ಸ್ಥೈರ್ಯ ಜಾಸ್ತಿ. ಗಂಡು ಮಕ್ಕಳು ಬೇಗ ಚಂಚಲರಾಗ್ಬಿಡ್ಬೋದು ಅಥವಾ ಬೇಗ ಸಹನೆ ಕಳ್ಕೊಂಡ್ಬಿಡ್ಬೋದು. ಆದರೆ ಹೆಣ್ಣು ಹಾಗಲ್ಲ, ಗಟ್ಟಿಯಾಗಿ ನಿಂತು ಎದುರಿಸ್ತಾಳೆ. ಹಾಗೆ ಆಮೇಲೆ ಭೋಜ್ಯೇಶು ಮಾತಾ. ತಾಯಿಗಿಂತ ದೊಡ್ಡವರೇ ಯಾರು, ತಾಯಿಯಂತೆ ಮನೆಯವರನ್ನು ಸಲಹಬೇಕು, ಪೋಷಿಸಬೇಕು ಅನ್ನೋದು ಅದರ ಅರ್ಥ. ಆಮೇಲೆ ಶಯನೇಶು ರಂಭ. ಪ್ರೀತಿ, ಪ್ರೇಮ, ಸಲ್ಲಾಪ, ವಿನೋದ, ಸಂಸಾರದ ಸುಖ, ಸಾಮರಸ್ಯ ಅಥವಾ ಅನ್ಯೋನ್ಯತೆ ಇವೆಲ್ಲದರಲ್ಲೂ ಗಂಡನನ್ನು ತೃಪ್ತಿಪಡಿಸಿ ಸಂಸಾರದ ದೋಣಿ ಸುಖವಾಗಿ ಮುಂದೆ ತೇಲುವಂತೆ ಮಾಡೋದು ಅವಳ ಕರ್ತವ್ಯ ಅಂತ ಎಷ್ಟು ಚೆನ್ನಾಗಿ ಹೆಣ್ಣು ಮಗುಗೆ ನಮ್ಮ ಹಿರಿಯರು ಕಿವಿ ಮಾತು ಹೇಳ್ತಾಯಿದ್ರು. ಹಾಗೆ ಗಂಡಸರಿಗೆ ಹೆಣ್ಣನ್ನು ಹೇಗೆ ಕಾಣಬೇಕು ಅನ್ನೋದಕ್ಕೂ ಬಹಳ ರೀತಿಗಳಲ್ಲಿ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಮೊಟ್ಟ ಮೊದಲದಾಗಿ ಆ ಒಂದು ಒಳ್ಳೆಯ ಶ್ಲೋಕವೇ ಇದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಅಂತ. ಸರಳ ಅರ್ಥ ಹೇಳ್ಬಿಡ್ತೀನಿ. ಸರಳ ಅರ್ಥ ಅಂತಂದರೆ ಮನೆಯ ಹೆಣ್ಣನ್ನು ಗೌರವದಿಂದ ಕಂಡ್ರೆ ಆ ಮನೆ ಸ್ವರ್ಗವಾಗುತ್ತೆ ಅಂತ. ಯಾವಾಗಲೂ ಅಷ್ಟೇ ರೀ, ಸಮಾನವಾಗಿ ಕಾಣಬೇಕು.
ಆಮೇಲೆ ಗೌರವದಿಂದ ಕಾಣಬೇಕು. ಅವ್ರನ್ನ ಸಂತೃಪ್ತಿಯಿಂದ ನೋಡ್ಕೊಂಬಿಡಿ. ನಿಮ್ಮ ಮನೆಯಲ್ಲಿ ಸಮೃದ್ಧಿ ಅದಾಗದೇ ಬರುತ್ತೆ. ನೋಡ್ತಾ ಇರಿ. ಎಷ್ಟೋ ಮನೆಗಳಲ್ಲಿ ನೋಡಿರ್ತೀರ, ಯಾವ ಮನೆಯ ಹೆಣ್ಣು ಮಕ್ಕಳು ಸಂತೋಷವಾಗಿ ಸಮೃದ್ಧಿಯಿಂದ ಬದುಕ್ತಾರೆ, ಸಂತೋಷವಾಗಿ ಸಂತೃಪ್ತಿಯಿಂದ ಬದುಕ್ತಾರೆ, ಆ ಮನೆಯಲ್ಲಿ ಸಮೃದ್ಧಿ ಉಕ್ಕಿ ಹರಿತಾ ಇರುತ್ತೆ. ಹಾಗೆ ಇನ್ನೊಂದು ಉದಾಹರಣೆ ಅಂತಂದರೆ, ಮಹಾವಿಷ್ಣು ತಾಯಿ ಲಕ್ಷ್ಮಿಗೆ ಎದೆಯಲ್ಲಿ ಸ್ಥಾನ ಕೊಡಲಿಲ್ವೇ? ಇದನ್ನೆಲ್ಲ ನಮಗೆ ಗೊತ್ತಿರೋ ಅಂಥದ್ದೇ ಅಲ್ವಾ? ಹಾಗೆ ನಮ್ಮ ಮನೆಗೆ ಬರುವಂಥ ಮಹಾಲಕ್ಷ್ಮಿಯನ್ನು ಗೌರವದಿಂದ ಕಾಣುವುದು ಪರಮ ಕರ್ತವ್ಯ. ಪ್ರೀತಿ ಆಮೇಲೆ ಬಂದರೂ ನಡೆಯುತ್ತೆ ರೀ, ಆದರೆ ಮೊದಲ ಆದ್ಯತೆ ಗೌರವ ಇರಬೇಕು. ಆ ಮನೆಗೆ ಬರುವಂಥ ಹೆಣ್ಣನ್ನು, ಮನೆಗೆ ಬರುವವಳು ಮನೆಯ ನಂದಾದೀಪ ಅಂತ ಹೇಳಿದ್ದಾರೆ, ದೀಪ ಬೆಳಗಕ್ಕೆ ಅಂತಲೇ ಬರ್ತಾಳೆ ಹೆಂಡತಿ ಅಂತ. ಹಾಗಾಗಿ ಅತಿ ನಲ್ಮೆಯಿಂದ, ಗೌರವದಿಂದ, ಆದರದಿಂದ ಕಾಣೋದು ಬಹಳ ಮುಖ್ಯ ಗಂಡಸಿಗೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಟ್ರೀಟ್ ಹರ್ ಲೈಕ್ ಎ ಕ್ವೀನ್, ಯು ವಿಲ್ ರಿಮೇನ್ ಎ ಕಿಂಗ್ ಅಂತ. ಅದರ ಅರ್ಥ ಇಷ್ಟೇ, ನನ್ನ ಮಡದಿಯನ್ನು ನಾನು ರಾಣಿಯಂತೆ ಕಂಡ್ರೆ ನಾನು ರಾಜನಾಗಿ ಬಾಳ್ಬೋದು ಅಂತ. ಬಹಳ ಸರಳ ಮಾರ್ಗ ರೀ. ಮನೆಯವ್ರನ್ನ ಸಂತೋಷವಾಗಿ ನೋಡ್ಕೊಂಬಿಟ್ರೆ ನಾವು ಆರಾಮಾಗಿರ್ತೀವಿ, ಜೀವನ ನೆಮ್ಮದಿಯಾಗಿರುತ್ತೆ. ಹೆಣ್ಣುಮಕ್ಕಳು ಬಯಸೋದು ಆರ್ಥಿಕ ಸುರಕ್ಷತೆ, ಜೀವನದ ಸುರಕ್ಷತೆ, ಸುಖ, ಸಮೃದ್ಧಿ, ಆಕೆಯ ಆರೈಕೆ, ಆರೋಗ್ಯ, ಪೋಷಣೆ, ಮನೋಲ್ಲಾಸ, ಇವೆಲ್ಲವೂ ಗಂಡಸರ ಕರ್ತವ್ಯ ರೀ. ನಮಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಹಿರಿಯರು. ಆಕೆಯ ಪರಿಪೂರ್ಣ ಸಂತೋಷದ ಜೀವನ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ. ನಾವು ಎಷ್ಟೋ ಸಲ ನೋಡ್ತಾ ಇರ್ತೀವಿ, ನಾವು ಗಂಡಸರು ಹೆಣ್ಣುಮಕ್ಳು ಒಂದು ಶಾಪಿಂಗ್ ಹೋಗಬೇಕು ಅಥವಾ ಅವ್ರು ಸ್ವಲ್ಪ ಜಾಸ್ತಿ ಏನಾರ ಓಡಾಡ್ತಾರೆ, ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡ್ತಾರೆ ಅಂತಂದರೆ ಆಲ್ರೆಡಿ ರೇಗಕ್ಕೆ ಶುರು ಮಾಡಿಬಿಡ್ತಾರೆ ಗಂಡಸರು. ಅವ್ರಿಗೊಂದು ಸ್ವಲ್ಪ ಸಹಕಾರ ಕೊಟ್ಟು, ಆಯಿತು ಮಜಾ ಮಾಡ್ಕೊ, ಒಂದು ಸ್ವಲ್ಪ ಎಕ್ಸ್ಟ್ರಾ ತಾನೇ ನೋಡ್ಕೊ ಅಂತ ಹೇಳಿ ನೋಡಿ ಅವ್ರು ಎಷ್ಟು ಖುಷಿ ಪಡ್ತಾರೆ ಹೆಣ್ಮಕ್ಳು. ಒಟ್ಟಿನಲ್ಲಿ ಅವ್ರ ಖುಷಿ ನಮಗೆ ಆದ್ಯತೆ ಆಗಬೇಕು ರೀ, ಅಷ್ಟೇ. ಇನ್ನೊಂದು ಉದಾಹರಣೆ ಅಂತಂದರೆ, ಅರ್ಧನಾರೀಶ್ವರನ ಕಥೆ ಕೇಳಲಿಲ್ವೇ? ಸಾಕ್ಷಾತ್ ಪರಮೇಶ್ವರನೇ ಪಾರ್ವತಿಯನ್ನು ದೇಹದಲ್ಲಿ ಅರ್ಧ ಭಾಗ ಕೊಟ್ಟು ನಾವಿಬ್ಬರು ಸಮ, ನಮ್ಮಲ್ಲಿ ಯಾವುದು ಭೇದ ಭಾವ ಇಲ್ಲ ಅಂಥೇಳಿ ಜಾಗ ಕೊಟ್ಟಿರ್ಬೇಕಾದ್ರೆ ಆ ಭಗವಂತನ ನೋಡಿ ಆದರೂ ನಾವು ಕಲಿಬೋದಲ್ವೇ? ಸಮಾನತೆ ಅನ್ನೋದು ಬಹಳ ಮುಖ್ಯ ರೀ. ಗಂಡು ಹೆಣ್ಣನ್ನು ಮದುವೆಲ್ಲೇ ಹೇಳ್ಕೊಡ್ತಾರೆ. ಅವಳನ್ನು ಸ್ವೀಕರಿಸಬೇಕಾದ್ರೆ, ಹೌದು ನೀನು ನನ್ನ ಮನದರಸಿ, ನನ್ನ ಪಟದರಸಿ, ಹೀಗೆ ನಾನಾ ರೀತಿಯಲ್ಲಿ ನೀನು ನನ್ನ ಅರಸಿ ಅಂಥೇಳಿ ಆಕೆಯನ್ನು ಕೊಂಡಾಡಿ ಮೆರೆಸಿ ಸ್ವೀಕರಿಸ್ತಾನೆ ಗಂಡ. ಆದರೆ ಅದು ಜೀವನ ಪೂರ್ತಿ ಹಾಗೆ ಉಳಿಬೇಕಲ್ವೇ? ಬರೀ ಹೃದಯದಲ್ಲಿ ಜಾಗ ಕೊಟ್ಬಿಟ್ರೆ ಆಗೋದಿಲ್ಲ. ಅವಳು ರಾಣಿಯಂತೆ ಮೆರೆಯೋ ಥರ ನೋಡ್ಕೋಬೇಕು ಅನ್ನೋದು ಗಂಡಸಿಗೆ ಹೇಳುವಂಥ ಕಿವಿ ಮಾತು. ಒಟ್ಟಿನಲ್ಲಿ ದಾಂಪತ್ಯದ ಬುನಾದಿ ಅಂತಂದರೆ ಪ್ರೀತಿ, ಗೌರವ, ನಿಷ್ಠೆ, ನಂಬಿಕೆ. ಇದು 4 ಮೊದಲ ಹೆಜ್ಜೆಗಳು ಬಹಳ ಮುಖ್ಯ. ಪ್ರೀತಿಗಿಂತ ಮುಖ್ಯ ಗೌರವ ಅಂತ ಆವಾಗಲೇ ಹೇಳಿದೆ. ಗೌರವದಿಂದ ಕಾಣಬೇಕು, ಪ್ರೀತಿ ತೋರಿಸ್ಬೇಕು, ಅವ್ರಿಗೆ ಅನ್ನಿಸ್ಬೇಕು ರೀ. ನಮ್ಮ ದಂಪತಿಗೆ ಅಂದರೆ ನನ್ನ ಮಡದಿಗೆ ಅಥವಾ ಗಂಡನಿಗೆ, ನಿಮ್ಮ ಗಂಡಂದರಿಗೆ ಅನ್ನಿಸ್ಬೇಕು ನೀವು ಅವ್ರ ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀರಿ ಅಂತ. ಆ ಪ್ರೀತಿಯ ಅವರಿಗೆ ಫೀಲ್ ಆಗಬೇಕದು ಪ್ರತಿನಿತ್ಯದಲ್ಲಿ. ಹಾಗೆ ನಿಷ್ಠೆ ಬಹಳ ಮುಖ್ಯ. ನಿಷ್ಠೆಯಿಂದ ನಡ್ಕೊಳ್ಳೋದು. ಯಾವಾಗಲೂ ಹೇಳ್ತಾರೆ ನಮ್ಮವರು, ರಾಮನಂತೆ ಏಕಪತಿ ವ್ರತಸ್ಥನಾಗಿರಬೇಕು, ಏಕಪತ್ನಿ ವ್ರತಸ್ಥನಾಗಿರಬೇಕು ಅಂಥೇಳಿ. ಹಾಗಾಗಿ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಎರಡನೇದು ಜವಾಬ್ದಾರಿಗಳ ಹಂಚಿಕೆ. ಜವಾಬ್ದಾರಿಗಳನ್ನು ಸಮನಾಗಿ ಹಂಚಿಕೊಂಡು ಜೋಡೆತ್ತುಗಳ ಥರ ಜೀವನದ ಬಂಡಿಯನ್ನು ಎಳ್ಕೊತಾ ಹೋಗಬೇಕು. ನಮ್ಮ ಮಾಡರ್ನ್ ಸೊಸೈಟಿಗೆ ತಕ್ಕಂಗೆ ಈಗ ಪಾಪ ಹೆಣ್ಮಕ್ಳು ಹೋಗಿ ಕೆಲಸ ಮಾಡ್ತಾರೆ ಹೊರಗಡೆ, ಇಬ್ಬರು ದುಡಿದ್ರೂ ಸಾಕಾಗ್ತಲ್ಲ ಈಗಿನ ಪ್ರಪಂಚದಲ್ಲಿ. ಹಾಗಾಗಿ ಕೆಲಸಗಳನ್ನು ಹೇಗೆ ಸಮನಾಗಿ ಹಂಚ್ಕೊಳ್ಳೋದು ಸ್ವಲ್ಪ ಯೋಚನೆ ಮಾಡಿ. ಗಂಡಸರು ಯಾವ ರೀತಿಯಲ್ಲಿ ಸಹಾಯ ಮಾಡ್ಬೋದು ಹೆಣ್ಣು ಮಕ್ಕಳಿಗೆ ಅನ್ನೋದನ್ನು ಯೋಚನೆ ಮಾಡ್ಬೋದು. ಮೂರನೇದು ಸುಖ ದುಃಖಗಳಲ್ಲಿ ಜೊತೆಗಾರಿಕೆ. ಈ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಟುಗೆದರ್ನೆಸ್ ಅಂತ ಕರಿತೀವಲ್ರಿ. ನೋ ಮ್ಯಾಟರ್ ವಾಟ್ ವಿಲ್ ಸ್ಟೇ ಟುಗೆದರ್ ಅನ್ನೋದು. ವಿ ಆರ್ ಎ ಟೀಮ್ ಅನ್ನೋ ಥರ. ನಾನು ನೀನು ಬೇರೆ ಅಲ್ಲ, ತಪ್ಪು ನಾನೇ ಮಾಡಿರಲಿ ನೀನೇ ಮಾಡಿರಲಿ, ಇದು ನಮ್ಮ ತಪ್ಪು, ನಾವಿಬ್ಬರು ಸೇರಿ ಮಾಡಿ ವಿ ಆರ್ ಒನ್ ಟೀಮ್ ಅನ್ನೋ ಥರ ಆ ಮನೋಭಾವನೆ, ಆ ಆ್ಯಟಿಟ್ಯೂಡ್ ಬೆಳೆಸ್ಕೊಂಡ್ಬಿಟ್ರೆ ಅದನ್ನೇ ಹೇಳ್ತೀವಲ್ಲ ಅರ್ಧ ಅಂಗಿ, ಅರ್ಧ ಪಾಲು, ತಪ್ಪಲ್ಲೂ ಅರ್ಧ ಪಾಲು, ಸರಿಯಲ್ಲೂ ಅರ್ಧ ಪಾಲು, ಆ ಥರ ಅರ್ಧ ಪಾಲಿನಲ್ಲಿ ಬದುಕೋದು ಬಹಳ ಒಳ್ಳೆಯದು. ಆಮೇಲೆ 4ನೇ ಬುನಾದಿ ಅಂತಂದರೆ ತಾಳ್ಮೆ ಮತ್ತು ಕ್ಷಮೆ ಬಹಳ ಮುಖ್ಯ. ಈಗಿನ ಕಾಲದಲ್ಲಿ ಬಹಳ ಸುಲಭವಾಗಿ ತಾಳ್ಮೆ ಕಳ್ಕೊಂಡ್ಬಿಡ್ತಾರೆ ಗಂಡ ಹೆಂಡರು. ತಾಳ್ಮೆಯಿಂದ ಬಾಳೋದು ಬಹಳ ಮುಖ್ಯ. ಹಾಗೆ ಕ್ಷಮೆಯನ್ನು ಕಲ್ತ್ಕೊಳ್ಳೋದು ಬಹಳ ಮುಖ್ಯ. 5ನೇದು ಅಂತಂದರೆ ಸಮಾನತೆ ಮತ್ತು ಸಹಬಾಳ್ವೆ. ಈಗಾಗಲೇ ಹೇಳಿದಾಗೆ ಸಹಬಾಳ್ವೆ ಅನ್ನೋದು ಬಹಳ ಮುಖ್ಯ ರೀ. ಸಮಾಧಾನವಾಗಿ ಸಹಬಾಳ್ವೆ ಮಾಡೋದು, ಸಮಾನತೆ
ಯಾವುದೇ ಕಾರಣಕ್ಕೂ ಗಂಡ ದೊಡ್ಡವನು, ಹೆಂಡತಿ ಚಿಕ್ಕವಳು, ಈ ಥರ ಯಾವುದೇ ಒಂದು ಏನು ಏರಿಳಿತಗಳು ಇರಬಾರ್ದು, ಅಥವಾ ಏನಂತಾರೆ ಅದಕ್ಕೆ ಡಿಫ್ರೆನ್ಸಸ್ ಇರಬಾರ್ದು. ಈಗ ಸುಖ ಸಂಸಾರಕ್ಕೆ ನನ್ನ 3 ಕಿವಿ ಮಾತುಗಳು ರೀ. ದಾಂಪತ್ಯ ಚೆನ್ನಾಗಿರಬೇಕು, ಹದಗೆಡಬಾರ್ದು ಅಂತಂದರೆ ಇದು 3 ನನ್ನ ಪ್ರಕಾರ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಸಂಸಾರ ಸುಖವಾಗಿರುತ್ತೆ. ಮೊದಲನೇದು ನಿರೀಕ್ಷೆಗಳು. ಬಹಳಷ್ಟು ದಾಂಪತ್ಯಗಳು ಹಾಳಾಗೋದು ಅಥವಾ ಹದಗೆಡೋದು ನಿರೀಕ್ಷೆಗಳಿಂದ. ನಮ್ಮ ಮನಸ್ಸಲ್ಲಿ ನಾವೇನೋ ಒಂದು ನಿರೀಕ್ಷೆ ಇಟ್ಕೊಂಡ್ಬಿಟ್ಟಿರ್ತೀವಿ. ನನ್ನ ಹೆಂಡತಿ ಹಿಂಗೆ ವರ್ತಿಸ್ಬೇಕು, ಹಿಂಗೆ ಮಾತಾಡಬೇಕು, ಎದುರಿಗೆ ಹಿಂಗೆ ಮಾತಾಡಬೇಕು, ಅಥವಾ ಇಲ್ಲಿ ಹಿಂಗೆ ನಡ್ಕೋಬೇಕು, ಈ ರೀತಿ ಬಹಳಷ್ಟು ನಿರೀಕ್ಷೆಗಳು ಹೇಳದೆ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಆ ನಿರೀಕ್ಷೆಗೆ ತಕ್ಕ ಹಾಗೆ ನಡೆದಲೇ ಇದ್ದಾಗ ಮನಸ್ತಾಪಗಳು, ಜಗಳಗಳು, ಕಲಹಗಳು ಶುರು ಆಗುತ್ತೆ. ಹಾಗಾಗಿ ನನ್ನ ಕಿವಿಮಾತು ಏನಪ್ಪ ಅಂತಂದರೆ, ನಿರೀಕ್ಷೆಗಳನ್ನು ಮುಕ್ತವಾಗಿ ಹಂಚಿಕೊಂಡು ಬಿಡಿ. ನಿಮ್ಮ ನಡವಳಿಕೆಯ ನಿರೀಕ್ಷೆ ಇರ್ಬೋದು, ಯಾರ ಹತ್ರ ಹೇಗೆ ನಡ್ಕೋಬೇಕು, ನಮ್ಮ ತಂದೆ ತಾಯಿ ಹತ್ರ ನೀನು ಹಿಂಗೆ ನಡ್ಕೋಬೇಕಾಯ್ತು, ನಿಮ್ಮ ತಂದೆ ತಾಯಿ ಬಂದಾಗ ನಾನು ಹೆಂಗೆ ನಡ್ಕೋಬೇಕು, ಆ ನಿರೀಕ್ಷೆಗಳು ಅವಳಿಗಿರ್ಬೋದು, ಆ ರೀತಿ. ಆಮೇಲೆ ಕಷ್ಟ ಇಷ್ಟಗಳ ನಿರೀಕ್ಷೆ. ಕೆಲವೊಂದು ಇಷ್ಟ ಆಗಲ್ಲ, ಕೆಲವರಿಗೆ ನಿದ್ದೆಯಿಂದ ಇಷ್ಟೊತ್ತಿಗೆ ಎಬ್ಬಿಸಬಾರ್ದು, ಈ ಥರ ಏನೋ ಸಣ್ಣ ಪುಟ್ಟದು ಅವ್ರವ್ರದ್ದು ಇರುತ್ತೆ. ಹಾಗೆ ಇಷ್ಟ ಕಷ್ಟಗಳ ನಿರೀಕ್ಷೆಗಳು ಏನೇನಿರುತ್ತೆ ಅದನ್ನು ಬಹಳ ಚೆನ್ನಾಗಿ ಹಂಚ್ಕೊಂಡ್ಬಿಡಬೇಕು. ಆಮೇಲೆ ಹಿಂದಿನ ಕಾಲದಲ್ಲಿ ಕೋಪದ ಕೋಣೆ ಅಂತಲೇ ಒಂದಿರೋದು. ಸಿಟ್ಟು ಬಂದಾಗ ಆ ಕೋಣೆಗೆ ಹೋಗಿ ರಾಣಿಯರು ಕೂರೋರು. ಹಾಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಕೋಪ ಬಂದಾಗ ನಮ್ಮ ನಿರೀಕ್ಷೆ ಏನು, ನಾವು ಕೋಪದ ಸಮಯ ಅಥವಾ ಕಲಹದ ಸಮಯದಲ್ಲಿ ನಾವು ಹೇಗೆ ಅದನ್ನು ಬಗೆಹರಿಸ್ಕೋಬೋದು ಅನ್ನೋದಕ್ಕೆ ಏನಾರೋ ಒಂದು ಉಪಾಯ ಕಂಡುಹಿಡ್ಕೋಬೇಕು. ಇದು ನಮಗೆ ಬಹಳ ಬಹಳ ಮುಖ್ಯ. ನಿರೀಕ್ಷೆಗಳನ್ನು ಅರಿತು ಬಿಟ್ಟರೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ಅರ್ಧ ದಾಂಪತ್ಯದ ಸಮಸ್ಯೆಗಳು ಬಗೆಹರಿದು ಬಿಡುತ್ತೆ. ನಾವು ಮನಸ್ಸಲ್ಲಿ ಏನೋ ಅಂದ್ಕೊಂಡಿರ್ತೀವಿ, ಅವಳು ಹಿಂಗೆ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಯಾಕೆಂದರೆ ನನ್ನ ಅಪೇಕ್ಷೆ ಇರುತ್ತೆ ಅವಳು ಆ ಥರ ಮಾಡಬೇಕಿತ್ತು. ಅವಳಿಗೆ ಪಾಪ ಹೆಂಗೆ ಗೊತ್ತಾಗಬೇಕು. ಹಾಗಾಗಿ ಮುಕ್ತವಾಗಿ ನಿರೀಕ್ಷೆಗಳನ್ನು ಹಂಚಿಕೊಂಡ್ಬಿಡಿ. ಆದಷ್ಟು ಬೇಗ ನಿಮ್ಮಿಬ್ಬರ ನಿರೀಕ್ಷೆಗಳೇನು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರೆ ದಾಂಪತ್ಯ ಸುಗಮವಾಗಿ ಸಾಗೋದಕ್ಕೆ ಶುರು ಆಗುತ್ತೆ. ಎರಡನೇದು ಅಂತಂದರೆ, ಒಬ್ಬರಿಗಾಗಿ ಒಬ್ಬರು ಬದುಕೋದನ್ನು ಶುರು ಮಾಡಬೇಕ್ರಿ. ಇದು ಬಹಳ ಮುಖ್ಯವಾದ ಬುನಾದಿ. ನನ್ನ ಪ್ರಕಾರ ಬಹಳ ಮುಖ್ಯವಾದದ್ದು ನಿಮ್ಮ ಜೀವನದಲ್ಲಿ ಕಲಿಬೇಕಾಗಿರೋದು ಅಂದರೆ, ನನಗಿಂತ ಮೊದಲು ಅವಳು ಅನ್ನುವಂಥ ಮನೋಭಾವನೆಯನ್ನು ನಾನು ಕಲ್ತ್ಕೊಂಡ್ಬಿಟ್ರೆ ನಾವು ಅರ್ಧ ಗೆದ್ವಿರಿ. ಅವಳು ಮೊದಲ ಆದ್ಯತೆ ಆಗೋದನ್ನು ಶುರು ಮಾಡಬೇಕು. ಅವಳ ದಿನ ಹೇಗಿತ್ತು, ಅವಳ ಕಷ್ಟಗಳೇನು, ಅವಳ ಭಾವನೆ ಏನು, ಇವತ್ತು ಅವಳೇನು ಮಾಡ್ತಾಳೆ, ಒಂದು ದಿನ ಅಡುಗೆ ಮಾಡೋದಕ್ಕೆ ಅವಳು ಎಷ್ಟು ಕಷ್ಟಪಡ್ತಾಳೆ, ತರಕಾರಿಗಳನ್ನು ಎಲ್ಲಿಂದ ಹೊಂದಿಸ್ತಾಳೆ, ಸಾಮಾನು ಎಲ್ಲಿಂದ ತಂದು ಹಾಕ್ತಾಳೆ, ನಾಳೆಗೆ ಅಂತ ಹೇಗೆ ಪ್ಲ್ಯಾನ್ ಮಾಡ್ತಾಳೆ, ಅವಳು ಡಬ್ಬಿಗಳನ್ನು ಹೇಗೆ ಜೋಡಿಸ್ತಾಳೆ, ಅಥವಾ ಅವಳು ಕೆಲಸಕ್ಕೆ ಹೇಗೆ ಹೋಗಿ ಬರ್ತಾಳೆ, ಅವಳ ದಿನ ಹೆಂಗೆ ನಡೀಬೋದು, ಅವಳ ಕಷ್ಟಗಳೇನು, ಅವಳ ಸುಖಗಳೇನು, ಅವಳು ಏನನ್ನು ಇಷ್ಟಪಡ್ತಾಳೆ, ಜೀವನ ಅಂದರೆ ಅವಳ ಕಲ್ಪನೆ ಏನು. ಹೀಗೆ ದಿನ ಪೂರ್ತಿ ಕೂತ್ಕೊಂಡು ಅದೇ ಚಿಂತೆ ಮಾಡೋದಕ್ಕೆ ಯಾರಿಗೂ ಸಮಯ ಇರೋದಿಲ್ಲ ರೀ. ಆದರೆ ದಿನದಲ್ಲಿ ಒಂದು ಯೋಚನೆ ಮಾಡ್ಬೋದಾ, ಇವತ್ತಿನ ದಿನ ಅವಳಿಗೆ ಖುಷಿ ಆಗೋಂಥದ್ದು ಏನಾರು ಮಾಡ್ಬೋದಾ, ನಾನು ಅವಳ ದಿನವನ್ನು ಸ್ವಲ್ಪ ಬೆಟರ್ ಮಾಡ್ಬೋದಾ ಅನ್ನೋ ಥರ ಯೋಚನೆ ಮಾಡೋಕ್ಕೆ ನಾನು ಶುರು ಮಾಡಿದರೆ ದಾಂಪತ್ಯ ಎಷ್ಟು ಸುಖಮಯವಾಗಿರುತ್ತೆ. ಯಾವಾಗಲೂ ಅಷ್ಟೇ ರೀ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕೊನೆಯದು ಒಂದು ತುತ್ತು ಮಿಕ್ಕಿರುತ್ತೆ ಅಂತ ಇಟ್ಕೊಳ್ಳಿ, ಬಹಳ ಚೆನ್ನಾಗಿರುತ್ತೆ, ಇಬ್ಬರಿಗೂ ಆಸೆ ಆಗಿರುತ್ತೆ. ಜಗಳ ಮಾಡಬೇಕು, ನೀನು ತಿನ್ನು, ಅದು ನಿಜವಾದ ಪ್ರೀತಿ ಅಂತಂದರೆ. ಅವಳು ಸುಖವಾಗಿರಲಿ, ನನಗಿಲ್ಲ ಅಂದರೂ ಪರವಾಗಿಲ್ಲ, ಅವಳು ಸುಖವಾಗಿರಲಿ, ಅದೇ ಭಾವನೆ ಅವಳಲ್ಲೂ ಇದ್ದರೆ, ಅವರು ಸುಖವಾಗಿರಲಿ, ನನಗಿಲ್ಲ ಅಂದರೂ ಪರವಾಗಿಲ್ಲ, ಅವರು ಸುಖವಾಗಿರಲಿ, ಅಷ್ಟಿದ್ದು ಬಿಟ್ಟರೆ ದಾಂಪತ್ಯ ಸುಖಮಯವಾಗಿ ನಡ್ಕೊಂಡು ಹೋಗ್ಬಿಡುತ್ತೀರಿ. ಮೂರನೇದು, ಭಿನ್ನಾಭಿಪ್ರಾಯಗಳ ಅಥವಾ ಜಗಳಗಳ ಮಿತಿಯನ್ನು ಕಂಡುಕೋಬೇಕು. ಬಹಳಷ್ಟು ಜನ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳೋದೇ ಅವರಿಗೆ ಯಾವಾಗ ಜಗಳ ಆಗುತ್ತೆ ಅವಾಗ. ಮನುಷ್ಯರು ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ತಾರೆ, ಆದರೆ ಅವರ ಕೋಪ ಬಂದಾಗ ಅಥವಾ ಆ ಜಗಳದ ಪರಿಸ್ಥಿತಿನಲ್ಲಿ ಸಂಪೂರ್ಣ ಬದಲಾಗಿ ಹೋಗ್ತಾರೆ. ಅವ್ರು ಹೇಗೆ ವರ್ತಿಸ್ತಾರೆ ಅನ್ನೋದೇ ಬದಲಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಜಗಳದ ಪರಿಸ್ಥಿತಿಯಲ್ಲಿ ನಮ್ಮ ಮಿತಿಯನ್ನು ಮೀರಬಾರ್ದು. ಏನೋ ಕೋಪ ಬಂದಿದೆ ಅಂಥೇಳಿ ಏನೋ ವಿಚಿತ್ರವಾಗಿ ಯಾವುದೋ ಸಿನಿಮಾ ನೋಡಿರ್ತೀವಿ ಅಂತ ಯಾವುದೋ ಡೈಲಾಗ್ ಹೊಡೆಯೋದು, ಯಾವುದೋ ಧಾರಾವಾಹಿ ನೋಡಿರ್ತೀವಿ ಅಂತ ಯಾವುದೋ ಒಂದು ಡೈಲಾಗ್ ಹೊಡೆಯೋದು, ಅದೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ನೆನಪಿರಲಿ, ವರ್ಷಗಟ್ಟಲೆ ಆರೈಕೆ ಮಾಡಿ ಬಿತ್ತಿ ಅದನ್ನು ಕಾಪಾಡಿ ಹುಷಾರಾಗಿ ಬೆಳೆಸಿದಂಥ ಹೆಮ್ಮರವನ್ನು ಕಡ್ದಾಕೋದಕ್ಕೆ ಒಂದೇ ಒಂದು ಗಳಿಗೆ ಸಾಕ್ರಿ. ನೀವು ತಿಪ್ಪರ್ಲಾಗಿ ಹೊಡೆದ್ರೂ ಆ ಮರ ವಾಪಸ್ ಬರೋದಿಲ್ಲ, ಮತ್ತೆ ವರ್ಷಗಟ್ಟಲೆ ಬೇಕಾಗುತ್ತೆ. ಹಾಗಾಗಿ ಸಂಸಾರನೂ ಹಾಗೆ ಬಹಳ ಕಷ್ಟಪಟ್ಟು ಅದನ್ನು ನರ್ಚರ್ ಮಾಡಿರ್ತೀವಿ, ಆರೈಕೆ ಮಾಡಿರ್ತೀವಿ. ಆ ಸಂಸಾರವನ್ನು ಸಿಟ್ಟು ಬಂದಿದೆ ಅನ್ನೋದಕ್ಕೋಸ್ಕರ ಹಾಳು ಮಾಡ್ಕೊಂಡ್ಬಿಡಬಾರ್ದು. ನಮ್ಮ ಬುನಾದಿ ಗಟ್ಟಿ ಇದ್ದರೆ, ದಾಂಪತ್ಯದ ಬುನಾದಿಗಳು ಗಟ್ಟಿ ಇದ್ದರೆ, ನಮಗೆ ಅದರ ಅರಿವಿತ್ತು ಅಂತಂದರೆ ಜಗಳಗಳು ಕ್ಷಣಿಕ ಅನ್ನೋದು ಅರ್ಥ ಆಗುತ್ತೆ. ಆಮೇಲೆ ಆ ಜಗಳಗಳು ಅನ್ನೋದು ಮೋಡದ ರೀತಿ ಬಂದು ಹೊರಟೋಗ್ತಾ ಇರ್ತವೆ. ಒಟ್ಟಿನಲ್ಲಿ
ಸಪ್ತಪದಿಯ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಏನೇ ಕಷ್ಟ ಬರಲಿ, ಏನೇ ಸುಖ ಇರಲಿ, ಅಥವಾ ಏನೇ ಆಗಲಿ, ಕೊನೆ ಉಸಿರಿರುವವರೆಗೂ ಸ್ನೇಹಿತರಂತೆ ಬದುಕೋಣ ಅನ್ನೋದು ಕೊನೆಯ ಪ್ರತಿಜ್ಞೆ ಸಪ್ತಪದಿಯಲ್ಲಿ. ಎಂತಹ ಸುಂದರ ಪರಿಕಲ್ಪನೆ ಅಲ್ಲೇನ್ರಿ. ಸ್ನೇಹಪೂರ್ವಕವಾಗಿ ಬದುಕಬೇಕು. ಎಷ್ಟು ಗಂಡ ಹೆಂಡತಿಯರು ಸ್ನೇಹಪೂರ್ವಕವಾಗಿ ಬದುಕ್ತಾರೆ. ಒಂದು ಏನೋ ಕಟ್ಟುಪಾಡು ಮಾಡ್ಕೊಂಬಿಟ್ಟಿರ್ತಾರೆ, ಏನೋ ಒಂದು ತಾತ್ಸಾರ ಅಥವಾ ಏನೋ ಒಂದು ಸದರ ಮಾಡ್ಕೊಂಬಿಟ್ಟಿರ್ತಾರೆ. ಮುಖ ಗಂಟು ಹಾಕ್ಕೊಂಡು ಎಷ್ಟೋ ಜನ ಬದುಕ್ತಾರೆ. ನಿಮ್ಮ ಸಂಬಂಧ ಸ್ವಲ್ಪ ಹದಗೆಟ್ಟಿದ್ರೆ ಮತ್ತೆ ಸರಿ ಮಾಡ್ಕೋಬೋದು ರೀ, ಪ್ರಯತ್ನ ಪಟ್ಟರೆ. ಒಮ್ಮೆ ಹಿಂತಿರುಗಿ ನೋಡಿ, ನಿಮ್ಮ ಮದುವೆಯ ಬುನಾದಿಯನ್ನು ನೆನಪಿಸ್ಕೊಳ್ಳಿ. ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ಕೊಟ್ಟಿರೋದನ್ನ ನೆನಪಿಸ್ಕೊಂಬಿಟ್ಟು ದಾಂಪತ್ಯ ಇನ್ನೊಮ್ಮೆ ಸರಿ ಮಾಡ್ಕೊಳಕ್ಕಾಗತ್ತಾ ಅಂತ ನೋಡಿ. ಒಟ್ಟಿನಲ್ಲಿ ನನ್ನ ಹೆಂಡತಿಯೇ ನನ್ನ ಬೆಸ್ಟ್ ಫ್ರೆಂಡ್ ಅನ್ನೋದಾದರೆ ನನ್ನ ದಾಂಪತ್ಯ ಚೆನ್ನಾಗಿದೆ ಅಂತ ಅರ್ಥ ರೀ. ಆ ರೀತಿ ಬದುಕೋದನ್ನು ನಾವು ಕಲಿಬೇಕು. ಒಟ್ಟಿನಲ್ಲಿ ದಾಂಪತ್ಯ ಅನ್ನೋದು ಒಂದು ಧರ್ಮ, ದಾಂಪತ್ಯ ಅನ್ನೋದು ಒಂದು ತಪಸ್ಸು, ದಾಂಪತ್ಯ ಅನ್ನೋದು ಒಂದು ಪ್ರತಿಜ್ಞೆ. ಅದನ್ನು ನಾವು ಅರ್ಥ ಬಾಳಿದರೆ ಜೀವನ ಸುಖಮಯವಾಗಿರುತ್ತೆ. ಅಂತಹ ದಾಂಪತ್ಯದ ರುಚಿಯನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ಅಕಸ್ಮಾತ್ ನೀವು ದಾಂಪತ್ಯಕ್ಕೆ ಕಾಲಿಡಲು ಹೊರಟಿದ್ರೆ ಅಥವಾ ದಾಂಪತ್ಯಕ್ಕೆ ಕಾಲಿಟ್ಟು ಸ್ವಲ್ಪ ಆಚೆ ಈಚೆ ವ್ಯತ್ಯಾಸಗಳಾಗಿದ್ದರೆ ಮತ್ತೊಮ್ಮೆ ಹಿಂತಿರುಗಿ ನೋಡಿ. ನಮ್ಮ ಸಂಸ್ಕೃತಿಯಲ್ಲಿ ದಾಂಪತ್ಯದ ಮಹತ್ವವನ್ನು ಹೇಳ್ಕೊಟ್ಟಿರೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಇಬ್ಬರೂ ಅದನ್ನು ಸ್ವಲ್ಪ ಪಾಲಿಸಲು ಮನಸ್ಸು ಮಾಡಿದರೆ ನಿಜವಾಗ್ಲೂ ಆ ದಾಂಪತ್ಯದ ರುಚಿಯನ್ನು ನೀವು ಕೂಡ ಅನುಭವಿಸ್ಬೋದು. ಅಂತಹ ದಾಂಪತ್ಯದ ಅಮೃತವನ್ನು ನಿಮಗೂ ಸವಿಲಿಕ್ಕೆ ಸಿಗಲಿ. ಎಲ್ಲರ ದಾಂಪತ್ಯವು ಸುಖವಾಗಿರಲಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಸಂಚಿಕೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಯಾವ ಕಿವಿ ಮಾತು ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಶುಭೋದಯ.